BBMP ಎಲೆಕ್ಷನ್ನ ನಾವು ಕೂಡಲೇ ಮಾಡಬೇಕು ಅಂತೇಳಿ ರಿಸರ್ವೇಷನ್ಸು ಬೇರೆ ಬೇರೆ ಏನೇನು ಅನಾಮಲಿ ಇದೆ ಅದನ್ನೆಲ್ಲ ಮಾಡೋಕ್ಕೆ ಈಗಾಗಲೇ ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಜಲ್ದಿ ಆಗ್ತದೋ ಎಲೆಕ್ಷನ್ಸ್ನ ನಾವು ಮಾಡ್ತೀವಿ. ಅದು ಪ್ರಪೋಸಲ್ ಹಿಂದೆ ಇತ್ತು. ಯಾವುದು ಹಿಂದೆ ಪ್ರಪೋಸಲ್ ಇತ್ತು ರೀ. ಹಿಂದೆನೇ ಒಂದು ಕಮಿಟಿಯವರು ಅದನ್ನು ಪ್ರಪೋಸಲ್ ಬೆಂಗಳೂರನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ, ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಅದನ್ನು ಯೋಚನೆ ಮಾಡ್ತಾಯಿದ್ವಿ. ಬಟ್ ಎಲೆಕ್ಷನ್ ಮಾಡಬೇಕು. ಏನು ಮಾಡಿದ್ರು ಎಲೆಕ್ಷನ್ ಜಲ್ದಿ ಮಾಡಲೇಬೇಕು. ನಾವು ಮಾಡಿದ್ರು ಕೋರ್ಟ್ ನಮ್ಗೆ ಬಿಡಲ್ಲ. ವಿ ಆರ್ ರೆಡಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ರಿಸರ್ವೇಷನ್ಸು ಎಲ್ಲ ಕಂಪ್ಲೀಟು ಮಾಡಿಬಿಟ್ಟು ಮತ್ತು ಅಭಿವೃದ್ಧಿ ಶುಲ್ಕನೂ ತಗೊಂಡಿಲ್ಲ, ಅಕ್ರಮ ಸಕ್ರಮ ಆಗಲಿಲ್ಲ. 3 ಸರ್ಕಾರಗಳು ಬಂದೋದ್ರು ಆಯಕತ್ತ ಆಗಲಿ. ಎಷ್ಟು ಬಡವರಿಗೆ ತೊಂದರೆ ಆಗಿದೆ. ಬೀಕಾತ ಇರೋರಿಗೆ ಲೋನ್ ತಗೊಳಕ್ ಆಗ್ತಾರ, ಮನೆ ಕಟ್ಟಕ್ ಆಗ್ತಾರ, ಎಷ್ಟೋ ಜನ ಸತ್ತೋದ್ರು. ಏನ್ ನಿಮ್ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂತ 3 ಸರ್ಕಾರ ಬಂದು ಏನು ಮಾಡ್ತೀರಪ್ಪ. ಅವರು ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ರು. ಆ ಮಾಡಿದ ಬಿಲ್ಲು ಎತ್ಕೊಂಡೋಗಿ ಇನ್ನೂ ಅಲ್ಲೇ ಬಿದ್ದಿದೆ, ಸುಪ್ರೀಂ ಕೋರ್ಟಲ್ಲಿ ಬಿದ್ದಿದೆ. ಇಲ್ಲಾಂದರೆ ರೆಗ್ಯುಲೈಸೇಷನ್ ಮಾಡಲಿಕ್ಕೆ ನಾವೆಲ್ಲ ಹಿಂದೆ ಸರ್ಕಾರಗಳು ತೀರ್ಮಾನ ಆಗಿದ್ದು. ಬಟ್ ಅಟ್ಲೀಸ್ಟ್ ಟ್ಯಾಕ್ಸ್ ಯಾರು ಕರೆಕ್ಟ್ ಆಗಲಿ, ಅವ್ರಿಗೆಲ್ಲ ಸುಮ್ಮನೆ ಎಷ್ಟು ಸಹಾಯ ಮಾಡೋಕ್ಕಾಗ್ತದೋ ಔಟ್ ಆಫ್ ದಿ ವೇ ಅಲ್ಲ, ವಿತಿನ್ ದಿ ಲಾ ಯಾವ ರೀತಿ ಸಹಕಾರ ಕೊಡಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. BBMP ಎಲೆಕ್ಷನ್ನ ನಾವು ಕೂಡಲೇ ಮಾಡಬೇಕು ಅಂತೇಳಿ ರಿಸರ್ವೇಷನ್ಸು ಬೇರೆ ಬೇರೆ ಏನೇನು ಅನಾಮಲಿ ಇದೆ ಅದನ್ನೆಲ್ಲ ಮಾಡೋಕ್ಕೆ ಈಗಾಗಲೇ ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಜಲ್ದಿ ಆಗ್ತದೋ ಎಲೆಕ್ಷನ್ಸ್ನ ನಾವು ಮಾಡ್ತೀವಿ. ಅದು ಪ್ರಪೋಸಲ್ ಹಿಂದೆ ಇತ್ತು. ಯಾವುದು ಹಿಂದೆ ಪ್ರಪೋಸಲ್ ಇತ್ತು ರೀ. ಹಿಂದೆನೇ ಒಂದು ಕಮಿಟಿಯವರು ಅದನ್ನು ಪ್ರಪೋಸಲ್ ಬೆಂಗಳೂರನ್ನ ಮೇಂಟೈನ್ ಮಾಡೋದು ಭಾಳ ಕಷ್ಟ ಇದೆ, ಮಾಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಅದನ್ನು ಯೋಚನೆ ಮಾಡ್ತಾಯಿದ್ವಿ. ಬಟ್ ಎಲೆಕ್ಷನ್ ಮಾಡಬೇಕು. ಏನು ಮಾಡಿದ್ರು ಎಲೆಕ್ಷನ್ ಜಲ್ದಿ ಮಾಡಲೇಬೇಕು. ನಾವು ಮಾಡಿದ್ರು ಕೋರ್ಟ್ ನಮ್ಗೆ ಬಿಡಲ್ಲ. ವಿ ಆರ್ ರೆಡಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ರಿಸರ್ವೇಷನ್ಸು ಎಲ್ಲ ಕಂಪ್ಲೀಟು ಮಾಡಿಬಿಟ್ಟು ಮತ್ತು ಅಭಿವೃದ್ಧಿ ಶುಲ್ಕನೂ ತಗೊಂಡಿಲ್ಲ, ಅಕ್ರಮ ಸಕ್ರಮ ಆಗಲಿಲ್ಲ. 3 ಸರ್ಕಾರಗಳು ಬಂದೋದ್ರು ಆಯಕತ್ತ ಆಗಲಿ. ಎಷ್ಟು ಬಡವರಿಗೆ ತೊಂದರೆ ಆಗಿದೆ. ಬೀಕಾತ ಇರೋರಿಗೆ ಲೋನ್ ತಗೊಳಕ್ ಆಗ್ತಾರ, ಮನೆ ಕಟ್ಟಕ್ ಆಗ್ತಾರ, ಎಷ್ಟೋ ಜನ ಸತ್ತೋದ್ರು. ಏನ್ ನಿಮ್ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂತ 3 ಸರ್ಕಾರ ಬಂದು ಏನು ಮಾಡ್ತೀರಪ್ಪ. ಅವರು ಒಬ್ಬರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು ಹೋಗಿ ಕೋರ್ಟಲ್ಲಿ ಕೇಸ್ ಹಾಕ್ಬಿಟ್ರು. ಆ ಮಾಡಿದ ಬಿಲ್ಲು ಎತ್ಕೊಂಡೋಗಿ ಇನ್ನೂ ಅಲ್ಲೇ ಬಿದ್ದಿದೆ, ಸುಪ್ರೀಂ ಕೋರ್ಟಲ್ಲಿ ಬಿದ್ದಿದೆ. ಇಲ್ಲಾಂದರೆ ರೆಗ್ಯುಲೈಸೇಷನ್ ಮಾಡಲಿಕ್ಕೆ ನಾವೆಲ್ಲ ಹಿಂದೆ ಸರ್ಕಾರಗಳು ತೀರ್ಮಾನ ಆಗಿದ್ದು. ಬಟ್ ಅಟ್ಲೀಸ್ಟ್ ಟ್ಯಾಕ್ಸ್ ಯಾರು ಕರೆಕ್ಟ್ ಆಗಲಿ, ಅವ್ರಿಗೆಲ್ಲ ಸುಮ್ಮನೆ ಎಷ್ಟು ಸಹಾಯ ಮಾಡೋಕ್ಕಾಗ್ತದೋ ಔಟ್ ಆಫ್ ದಿ ವೇ ಅಲ್ಲ, ವಿತಿನ್ ದಿ ಲಾ ಯಾವ ರೀತಿ ಸಹಕಾರ ಕೊಡಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ.